ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಸೂಕ್ಷ್ಮತೆಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕನ್ಸೀವ್ ಆಗಿರೋರು ಇದನ್ನ ನೋಡ್ಲೇಬೇಕಾದಂತ ವಿಡಿಯೋ. ತುಂಬಾ ಹುಷಾರಾಗಿರ್ಬೇಕು. ಈ ಸೂಕ್ಷ್ಮತೆಗಳನ್ನ ಅಷ್ಟು ಯಾರು ತಿಳಿಸ್ಕೊಡಲ್ಲ. ಸೊ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಪ್ರೆಗ್ನೆನ್ಸಿ ಇರೋರಿಗೆ ಇದು ಅಷ್ಟು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನನ್ನ ಒಂದು ಸಣ್ಣ ಪ್ರಯತ್ನ. ಸೊ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ, ಅಂದ್ರೆ ನಿಮಗೆ ಒಂದು 3 ಮಂತ್ಸ್ ತುಂಬವರೆಗೂ ನಿಮಗೆ 1.5 ತಿಂಗಳಲ್ಲಿ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಅಂತ, ಅಥವಾ 2 ತಿಂಗಳಿಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ 3ರಿಂದ 4 ತಿಂಗಳು ಆಗೋವರೆಗೂ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಲಿಮಿಟ್ ಆಗಿ ಇರಬೇಕು. ಯಾಕಂದ್ರೆ ಈ ಟೈಮಲ್ಲಿ ಬೇಬಿ ಗ್ರೋತ್ ಅನ್ನೋದು ಶುರುವಾಗಿರುತ್ತೆ. ಸೊ ಆ ಟೈಮಲ್ಲಿ ಜಾಸ್ತಿ ಪ್ರೆಷರ್ ಆಗ್ಲಿ, ನಿಮ್ಗೆ ನೋವಾಗೋ ರೀತಿ ಏನನ್ನು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತುಂಬಾ ಜನಕ್ಕೆ ಈ ರೀತಿ ಇದ್ದೇನೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ 3 ಮಂತ್ ಕಂಪ್ಲೀಟ್ ಆಗಿ 4th ಮಂತ್ ಸ್ಟಾರ್ಟ್ ಆಗೋವರೆಗೂ ನೀವು ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ದೂರ ಇರೋದು ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ. ಅಂದ್ರೆ ಇರಲೇಬಾರ್ದು ಅಂತ ಹೇಳ್ತಾ ಇಲ್ಲ, ವೀಕ್ಲಿ ಒನ್ಸ್ ಆ ಥರ ಇದ್ರೆ ಒಳ್ಳೇದು. ಡೈಲಿ ಇದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ, ಬಟ್ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವಾಗ ಮಿಸ್ಕ್ಯಾರೇಜ್ ಆಗಿದೆ ಅಂತ ಹೇಳಿ. ಹೊಟ್ಟೆ ನೋವು ಬರದೇ ಇರೋ ತರ, ಮಗುಗೇನು ತೊಂದರೆ ಆಗದಿರೋ ತರ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಹೀಗಾಗಿ ರಿಲೇಶನ್ಶಿಪ್ ಅಲ್ಲಿ ಒಂದು 3-4 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ಲಿಮಿಟ್ ಅಲ್ಲಿ ಇರೋದು ತುಂಬಾನೇ ಒಳ್ಳೇದು. ನೆಕ್ಸ್ಟ್, ಒಂದ್ ವೇಳೆ ನಿಮ್ಗೆ ಏನಾದ್ರೂ ಸರ್ವಿಕ್ಸ್ ಲೂಸ್ ಇದೆ, ಹೊಲಿಗೆ ಹಾಕ್ಸ್ಬೇಕು, ಹುಟ್ಟದಾಗಿಂದಾನೇ ಸರ್ವಿಕ್ಸ್ ಲೂಸ್ ಆಗಿದೆ, ಮಗು ಯಾವಾಗ ಬೇಕಾದ್ರೂ ಹುಟ್ಟೋಕೆ ಚಾನ್ಸ್ ಇದೆ ಅಂತ ಹೇಳಿ ಈ 6 ಮಂತ್ ಅಥವಾ 7th ಮಂತ್ ಅಲ್ಲಿ ಹೇಳಿರ್ತಾರೆ. ಆಗ ಕೆಲವರು ಸರ್ವಿಕ್ಸ್ ಗೆ ಸ್ಟಿಚ್ ಹಾಕ್ಸ್ಕೊಳ್ತಾರೆ, ಆಗ ಫುಲ್ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಆಗ ಅನ್ಫಾಲೋ ಮಾಡಿದಾಗ ದಾಂಪತ್ಯ ಜೀವನದಲ್ಲಿರೋದು, ತೂಕ ಎತ್ತೋದು, ತುಂಬಾ ಕೆಲಸ ಮಾಡೋದು, ಈ ತರ ಎಲ್ಲ ಮಾಡಿದಾಗ ಇನ್ಫೆಕ್ಷನ್ಸ್ ಆಗುತ್ತೆ, ಮತ್ತೆ ಸ್ಟಿಚಸ್ಗೂ ಕೂಡ ಪ್ರೆಷರ್ ಬೀಳುತ್ತೆ. ಸೊ ನಿಮ್ಗೂ ತೊಂದರೆ ಆಗುತ್ತೆ. ಹೀಗಾಗಿ ಆ ತರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಂಡಿಂಗು, ಡೆಲಿವರಿ ಆಗೋದಕ್ಕೆ ಇನ್ನೇನು 1 ವಾರ ಇದೆ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ದಾಂಪತ್ಯ ಜೀವನವನ್ನ ಸ್ಟಾಪ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಕೂಡ ಅನ್ನೆಸೆಸರಿ ಆಗಿ ಪೇನ್ ಬರಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ತೊಂದರೆಗಳನ್ನ ಕೂಡ ಉಂಟು ಮಾಡಬಹುದು. ಈ ಸೂಕ್ಷ್ಮತೆಗಳನ್ನ ತಿಳ್ಕೋಬೇಕು. ಮತ್ತೆ ನಿಮ್ಗೆ ಪ್ರೆಗ್ನೆನ್ಸಿಲಿ ಹೊಟ್ಟೆ ನೋವಿದ್ರು ಕೂಡ ಅವಾಯ್ಡ್ ಮಾಡಬೇಕು. ಸೊ ಹೀಗಾಗಿ ನಾನು ನಿಮ್ಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ, ಸೂಕ್ಷ್ಮವಾಗಿ ಅರ್ಥ ಮಾಡಿಸಿದೀನಿ ಅಂತಾನೂ ಅನ್ಕೊಂಡಿದೀನಿ. ಇನ್ನಷ್ಟು ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.